ಹೆಣ್ಣುಮಕ್ಕಳಿಗೆ ಮಂಕು ಬಡಿಯೋದು ಅಥವಾ ಹೆಣ್ಣುಮಕ್ಕಳ ಬುದ್ಧಿ ಹಾಳಾಗೋದೇ ಈ ಮನೆಹಾಳ ಧಾರಾವಾಹಿಗಳಿಂದ. ಒಂದರಲ್ಲೂ ಆದರ್ಶ ಇಲ್ಲ, ಒಂದರಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಇಲ್ಲ, ಎಲ್ಲ ಮನೆಹಾಳ ಧಾರಾವಾಹಿಗಳು. ಯಾವುದೇ ಧಾರಾವಾಹಿಗಳನ್ನು ಅಬ್ಸರ್ವ್ ಮಾಡಿ, ಒಂದು ಅತ್ತೆ ಸೊಸೆನ ಕೊಲೆ ಮಾಡಬೇಕು, ಇಲ್ಲ ಸೊಸೆ ಅತ್ತೆನ ಕೊಲೆ ಮಾಡಬೇಕು, ಯಾರದ್ದೋ ಜೊತೆ ಲವ್ ಇರಬೇಕು, ಇನ್ಯಾರ ಜೊತೆಗೋ ಮದುವೆ ಆಗಿರಬೇಕು. ಎಲ್ಲ ಧಾರಾವಾಹಿಗಳ ಕಾನ್ಸೆಪ್ಟು ಇಷ್ಟೇ, ಹೆಸರುಗಳು ಚೇಂಜ್ ಇರುತ್ತೆ, ಪಾತ್ರಧಾರಿಗಳ ಹೆಸರು. ಇದನ್ನು 1000 ಎಪಿಸೋಡ್ ಎಳಿತಾರೆ. ಮನೆ ಹಾಳು ಬುದ್ಧಿ ಇದೆ ಧಾರಾವಾಹಿಗಳಿಗೆ, ಮನೆ ಹಾಳು ಮಾಡುತ್ತೆ ಇಂಥ ಧಾರಾವಾಹಿಗಳು. ಏನೇನೆಲ್ಲ ತೋರಿಸ್ತಾರೆ, ಏನೇನೆಲ್ಲ ಐಡಿಯಾಗಳು ಬರುತ್ತೆ. ಆ ಧಾರಾವಾಹಿಯವರು ನಾನು ಬೈಕೊಂಡ್ರೂ ಚಿಂತೆ ಇಲ್ಲ, ಬಟ್ ಇರೋ ವಾಸ್ತವ ಸಂಗತಿಯನ್ನು ನಾನು ಹೇಳ್ತಾ ಇದ್ದೀನಿ. ಅಂತಹ ಧಾರಾವಾಹಿಗಳನ್ನು ದಯಮಾಡಿ ನೋಡಬೇಡಿ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಹೆಣ್ಣುಮಕ್ಕಳಿಗೆ ಮಂಕು ಬಡಿಯೋದು ಅಥವಾ ಹೆಣ್ಣುಮಕ್ಕಳ ಬುದ್ಧಿ ಹಾಳಾಗೋದೇ ಈ ಮನೆಹಾಳ ಧಾರಾವಾಹಿಗಳಿಂದ. ಈ ಸ್ಟೇಟ್ಮೆಂಟನ್ನು ನಾನು ಹೇಳ್ತಾ ಇಲ್ಲ, ಹಾವೇರಿಯ SP ಆಗಿರುವಂತಹ ಯಶೋಧ ಅವರು ಈ ಮಾತನ್ನು ಹೇಳಿದ್ದಾರೆ. ಧಾರಾವಾಹಿ ಅನ್ನುವಂತಹ ಕಾನ್ಸೆಪ್ಟು ಬೇಸಿಕಲಿ ಹೆಣ್ಣುಮಕ್ಕಳಿಗೆ ಮಾಡಿರ್ತಕ್ಕಂಥದ್ದು. ಒಂದು ಕಥೆಯನ್ನು ಅಥವಾ ಒಂದು ಕಾದಂಬರಿಯನ್ನು ಆಧರಿಸಿ ಒಂದು ಅರ್ಧ ಗಂಟೆ ಒಂದು ಎಪಿಸೋಡಪ್ಪ ದಿನಕ್ಕೆ ಏನು ನಡೀತಾ ಇದೆ ಅಂತ ತೋರಿಸೋಣ ಅನ್ನುವಂಥದ್ದು ಧಾರಾವಾಹಿಯ ಉದ್ದೇಶ. ಆದರೆ ಈಗಿನ ಧಾರಾವಾಹಿಗಳೆಲ್ಲ ಹೆಂಗೆ ಬರ್ತಾ ಇದೆ ಅಂತಂದರೆ, ಅಕಾರ್ಡಿಂಗ್ ಟು SP ಯಶೋಧ ಅವರ ಪ್ರಕಾರ ಎಲ್ಲ ಮನೆಹಾಳ ಧಾರಾವಾಹಿಗಳೇ. ಒಂದರಲ್ಲೂ ಆದರ್ಶ ಇಲ್ಲ, ಒಂದರಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಇಲ್ಲ, ಎಲ್ಲ ಮನೆಹಾಳ ಧಾರಾವಾಹಿಗಳೇ. ನೀವು ಯಾವುದೇ ಧಾರಾವಾಹಿಗಳನ್ನು ಅಬ್ಸರ್ವ್ ಮಾಡಿ, ಆ್ಯಕ್ಚುಲಿ ಫ್ಯಾಕ್ಟೇ ಇದು, ಯಾವುದೇ ಧಾರಾವಾಹಿಗಳನ್ನು ಅಬ್ಸರ್ವ್ ಮಾಡಿ, ಒಂದು ಅತ್ತೆ ಸೊಸೆನ ಕೊಲೆ ಮಾಡಬೇಕು, ಇಲ್ಲ ಸೊಸೆ ಅತ್ತೆನ ಕೊಲೆ ಮಾಡಬೇಕು, ಯಾರದ್ದೋ ಜೊತೆ ಲವ್ ಇರಬೇಕು, ಇನ್ಯಾರ ಜೊತೆಗೋ ಮದುವೆ ಆಗಿರಬೇಕು. ಆ ಹೀರೋಯಿನ್ ಏನಿರ್ತಾಳೆ, ಆಕೆ ಗಂಡನ ಮೇಲೆ ಇನ್ಯಾರೋ ಹಲ್ಲೆಗೆ ಅಥವಾ ಅವನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಇವಳು ಹೀರೋಯಿನ್ ಹೋಗಿ ಅವಳನ್ನು ಕಾಪಾಡಬೇಕು. ಇಷ್ಟೇ ಕಾನ್ಸೆಪ್ಟು. ಎಲ್ಲ ಧಾರಾವಾಹಿಗಳ ಕಾನ್ಸೆಪ್ಟು ಇಷ್ಟೇ, ಹೆಸರುಗಳು ಚೇಂಜ್ ಇರುತ್ತೆ, ಪಾತ್ರಧಾರಿಗಳ ಹೆಸರು. ಇದನ್ನು 1000 ಎಪಿಸೋಡ್ ಎಳಿತಾರೆ. ವಾಟ್ ಎವರ್, ಅದು ಒಂದು ಎಂಟರ್ಟೈನ್ಮೆಂಟ್ ಅಪ್ಪ ಹೆಣ್ಮಕ್ಳಿಗೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಧಾರಾವಾಹಿಗಳು ಅಷ್ಟೇ ವರ್ಸ್ಟ್ ಆಗಿರುತ್ತೆ ಅಂತಲೂ ಹೇಳಲ್ಲ. ಕೆಲವು ಧಾರಾವಾಹಿಗಳು ಅದ್ಭುತವಾಗಿರುತ್ತೆ, ಕೆಲವು ಧಾರಾವಾಹಿಗಳಲ್ಲಿ ಸೋಷಿಯಲ್ ಮೆಸೇಜ್ ಇರುತ್ತೆ, ಇನ್ನು ಕೆಲವು ಧಾರಾವಾಹಿಗಳು ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಮೋಸ್ಟ್ ಆಫ್ ದ ಧಾರಾವಾಹಿಗಳು ಹೆಣ್ಣುಮಕ್ಕಳ ತಲೆಯನ್ನು ಕೆಡಿಸುವಂತಹ ಮನೆಹಾಳ ಧಾರಾವಾಹಿಗಳು ಅನ್ನುವಂತಹ ಮಾತನ್ನು SP ಅವರು ಹೇಳಿದರು. ಎಲ್ಲಿ ಹೇಳಿದರು, ಯಾಕೆ ಹೇಳಿದರು ಅಂತಂದರೆ, SP ಯಶೋಧ ಅವರನ್ನು ಚೀಫ್ ಗೆಸ್ಟ್ ಆಗಿ ಒಂದು ಜಾತ್ರೆ ಕರೆದಿರ್ತಾರೆ. ಹಾವೇರಿ ಜಿಲ್ಲೆಯ ಶ್ರೀ ಹುಕ್ಕೇರಿ ಮಠದ ಜಾತ್ರೆಗೆ ಚೀಫ್ ಗೆಸ್ಟಾಗಿ ಕರೆದಿರ್ತಾರೆ. ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರು ಹಾಸೀನರಾಗಿರ್ತಾರೆ, ಕುಳಿತುಕೊಂಡಿರ್ತಾರೆ. SP ಅವರ ಭಾಷಣದ ಸಂದರ್ಭ ಬರುತ್ತೆ, ಯಶೋಧ ಅವರ ಭಾಷಣದ ಸಂದರ್ಭ. ಯಶೋಧ ಅವರು ಮೈಕ್ ಮುಂದೆ ನಿಂತುಕೊಂಡು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಅನೇಕ ಸಾಮಾಜಿಕ ಕಳಕಳಿ ವಿಚಾರಗಳನ್ನು ಮಾತಾಡ್ತಾ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ. ಯಾಕೆ ಅಂತಂದರೆ, ಜಾತ್ರೆಯಲ್ಲಿ ಇವರ ಮಾತನ್ನು ಕೇಳೋದಕ್ಕೆ ಅನೇಕ ಜನ ಹೆಣ್ಣುಮಕ್ಕಳು ಭಾಗಿಯಾಗಿದ್ದರು, ಹಾಜರಾಗಿದ್ದರು. ಅರೆ ಇದೇನಿದು, ಇಷ್ಟು ಜನ ಹೆಣ್ಮಕ್ಳು ಬಂದುಬಿಟ್ಟಿದ್ರೆ, ಧಾರಾವಾಹಿ ಇಲ್ವಾ ಇವತ್ತು? ಯಾವುದು ಧಾರಾವಾಹಿ ಬಿಟ್ಟು ಹೆಣ್ಮಕ್ಳು ಈ ಪ್ರಮಾಣದಲ್ಲಿ ಬಂದಿರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ತಂದು ಕೊಟ್ಟಿದೆ ಅಂತ SP ಅವರು ತಮಾಷೆ ಮಾಡಿದರು. ಅದಾದಮೇಲೆ SP ಹೇಳಿದ್ದೇನು ಅಂತಂದರೆ, ನಂಗೆ ನಿಜವಾಗಲೂ ಒಂದು ಬಹಳ ಬೇಸರದ ಸಂಗತಿ ಏನು ಅಂತಂದರೆ, ಈ ವೇದಿಕೆ ಮೇಲೆ ನಾನು ಅದನ್ನು ಹೇಳಬೇಕು ಹೇಳಬಾರ್ದೋ ಗೊತ್ತಿಲ್ಲ, ಆದರೂ ನಾನು ಹೇಳ್ತೀನಿ. ಬೀಂಗ್ ಅ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಇದನ್ನು ನಾನು ಹೇಳಲೇಬೇಕು. ಹೆಣ್ಣುಮಕ್ಕಳು ಧಾರಾವಾಹಿಯಲ್ಲಿ ಎಷ್ಟು ಮುಳುಗಿ ಹೋಗಿಬಿಟ್ಟಿದ್ದಾರೆ, ಎಷ್ಟು ತಲ್ಲೀನರಾಗಿಬಿಟ್ಟಿದ್ದಾರೆ ಅಂತಂದರೆ, ಅಬ್ಬಬ್ಬಬ್ಬಬ್ಬಬ್ಬ. ಹಿತ್ತಲ ಬಾಗಿಲದಿಂದ ಕಳ್ಳ ಬಂದು ಮನೆಯನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ದೋಚ್ಕೊಂಡು ಹೋದರೂ ಗೊತ್ತಾಗಲ್ಲ. ಈ ಥರದ ಕೇಸಸ್ಗಳನ್ನು ಕೂಡ ನಾವು ನೋಡಿದ್ದೀವಿ ಅಂತ SP ಹೇಳಿದರು. ಮನೆ ಹಾಳು ಬುದ್ಧಿ ಇದೆ ಧಾರಾವಾಹಿಗಳಿಗೆ, ಮನೆ ಹಾಳು ಮಾಡುತ್ತೆ ಇಂಥ ಧಾರಾವಾಹಿಗಳು. ಏನೇನೆಲ್ಲ ತೋರಿಸ್ತಾರೆ, ಏನೇನೆಲ್ಲ ಐಡಿಯಾಗಳು ಬರುತ್ತೆ, ಮನಸ್ಸನ್ನು ಪ್ರಚೋದಿತಗೊಳಿಸುವಂತಹ ಎಲ್ಲ ಅಂಶಗಳು ಯಾವುದು ಇರಬಾರ್ದು ಅದೆಲ್ಲ ಅಂಶಗಳು ಇವತ್ತಿನ ಧಾರಾವಾಹಿಗಳಲ್ಲಿದೆ. ಆ ಧಾರಾವಾಹಿಯವರು ನಾನು ಬೈಕೊಂಡ್ರೂ ಚಿಂತೆ ಇಲ್ಲ, ಬಟ್ ಇರೋ ವಾಸ್ತವ ಸಂಗತಿಯನ್ನು ನಾನು ಹೇಳ್ತಾ ಇದ್ದೀನಿ. ಅಂತಹ ಧಾರಾವಾಹಿಗಳನ್ನು ದಯಮಾಡಿ ನೋಡಬೇಡಿ. ಮನೆ ಹಾಳು ಮಾಡುತ್ತದು, ನಿಮ್ಮ ಬುದ್ಧಿಗೆ ಮಂಕು ಬಡಿಯುತ್ತೆ, ನಿಮ್ಮ ಬುದ್ಧಿ ಕೆಟ್ಟೋಗ್ಬಿಡುತ್ತೆ, ಸರಿಯಾಗಿರ್ತಕ್ಕಂತಹ ನೀವು ಯಥೋತದ್ವ ಆಗ್ಬಿಡ್ತೀರಿ, ನಿಮ್ಮಲ್ಲೇ ವ್ಯತ್ಯಾಸ ಆಗಿಬಿಡುತ್ತೆ. ಅದರಿಂದ ಅಂಥ ಧಾರಾವಾಹಿಗಳನ್ನು ನೋಡಬೇಡಿ ಅಂತ ಧಾರಾವಾಹಿಗಳನ್ನು ಯಾರ ಮುಖ ಮೂತಿನೂ ನೋಡದೆ ನೇರವಾಗಿ ಮನೆ ಹಾಳು ಧಾರಾವಾಹಿಗಳು ಅಂತ ಹೇಳ್ಬಿಟ್ರು SP ಮೇಡಮ್ ಅವರು. ಅದ್ರ ಜೊತೆಗೆ ಮೇಡಮ್ ಅವರು ಹೇಳಿದ್ದೇನು ಅಂತಂದರೆ, ಮಕ್ಕಳನ್ನು ಹೆಂಗೆ ಓದಿಸ್ಬೇಕು, ಹೆಂಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಭಾಳ ಚೆನ್ನಾಗಿ ಹೇಳಿದರು ಮೇಡಮ್. ಏನು ಹೇಳಿದ್ರು ಯಶೋಧ ಮೇಡಮ್ ಅವರು, ಅಲ್ರಿ ನೀವು ಮಕ್ಕಳಿಗೆ ಓದು ಅಂತ ಕಿವಿ ಹಿಂಡಿ ಕೈಯಲ್ಲಿ ಬುಕ್ಕ ಕೊಟ್ಟು ನೀವು ಸೀರಿಯಲ್ ಹಚ್ಕೊಂಡು ಕೊಡ್ತೀರಿ, ಆ ಮಕ್ಕಳು ಕೂಡ ನಿಮ್ಮ ಜೊತೆ ಸೀರಿಯಲ್ ನೋಡ್ತಾರೆ. ಸೀರಿಯಲ್ ನೋಡಿದ ಮಕ್ಕಳ ಮನಸ್ಸಿನ ಮೇಲೂ ಪರಿಣಾಮ ಬೀರಲ್ವಾ? ಇನ್ಸ್ಟೆಡ್ ಆಫ್ ನೀವು ಸೀರಿಯಲ್ ನೋಡೋದು ಬಿಟ್ಟುಬಿಟ್ಟು ಕೈಯಲ್ಲಿ ಒಂದು ವಚನದ ಪುಸ್ತಕನೋ ಅಥವಾ ಯಾವುದಾದ್ರೂ ಒಂದು ಇತಿಹಾಸದ ಕಥೆಯ ಪುಸ್ತಕ ಹಿಡ್ಕೊಂಡು ಕೂಡಿ, ಆ ಮಕ್ಕಳು ಕೂಡ ನಿಮ್ಮ ಜೊತೆ ಕೂತ್ಕೊಂಡು ಆ ಕಥೆನೂ ಅರ್ಥ ಮಾಡ್ಕೊಳ್ತಾರೆ, ತಾವು ಏನು ಓದಬೇಕು ಅದನ್ನು ಓದ್ತಾರೆ. ಎರಡೂ ಕೆಲಸ ಆಗಿಬಿಡುತ್ತೆ. ನೀವು ಆ ಕೆಲಸ ಮಾಡೋದು ಬಿಟ್ಟು TV ರಿಮೋಟ್ ಹಿಡ್ಕೊಂಡು ಧಾರಾವಾಹಿ ಹಚ್ಚಿ ಮಕ್ಕಳನ್ನು ಓದಿಸ್ತೀನಿ ಅಂತ ಕೂತ್ರೆ ಮಕ್ಕಳು ಏನು ಓದ್ತಾರೆ? ನಿಮ್ಮ ಜೊತೆ ಧಾರಾವಾಹಿ ನೋಡ್ತಾರೆ, ನೀವು ಹಾಳಾಗ್ತೀರಿ, ಮಕ್ಕಳು ಹಾಳಾಗ್ತಾರೆ. ಅದರ ಬದಲು ನೀವು ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳಿ, ಮಕ್ಕಳು ನಿಮ್ಮ ಜೊತೆ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ತಾರೆ ಅನ್ನುವಂತಹ ಮಾತನ್ನು ಹೇಳಿದರು. ಮಕ್ಕಳನ್ನ ಹೆಂಗೆ ಬೆಳೆಸಬೇಕು, ಹೆಂಗಿರಬೇಕು, ಏನು ಮಾಡಬೇಕು ಅನ್ನುವಂತಹ ಎಲ್ಲ ಅಂಶಗಳನ್ನು ಹೇಳಿದರು. ಇತ್ತೀಚೆಗಷ್ಟೇ ನಾನು ನನ್ನ ಮಗನ ಪೇರೆಂಟ್ಸ್ ಮೀಟಿಂಗಿಗೆ ಹೋಗಿದ್ದೆ. ಅಲ್ಲಿ
ಶಿಕ್ಷಕರು ಕೇಳುವಂತಹ ಕೆಲವು ಪ್ರಶ್ನೆಗಳಿಗೆ ನಾನೇ ಗಾಬರಿ ಆಗಿಬಿಟ್ಟೆ. ಅಷ್ಟು ಅಡ್ವಾನ್ಸ್ ಆಗಿದೆ ಇವತ್ತು ಜಗತ್ತು. ಮಕ್ಕಳು ಕೊಡ್ತಕ್ಕಂತಹ ಉತ್ತರಗಳಿಗೂ ಕೂಡ ನಾನು ದಂಗಾದೆ. ಆದರೆ ನಾವು ನಮ್ಮ ಮಕ್ಕಳನ್ನು ಕೆಲ ಭಾಗಗಳಲ್ಲಿ ಹೆಂಗೆ ಬೆಳೆಸ್ತಾ ಇದ್ದೀವಿ, ಹೆಂಗೆ ಓದಿಸ್ತಾ ಇದ್ದೀವಿ. ಅದರಿಂದ ಮಕ್ಕಳಿಗೆ ಆ ಸೀರಿಯಲ್ನ ಛಾಯೆ ಬೀಳಬಾರ್ದು. ಹೆಣ್ಮಕ್ಳು ಅಷ್ಟೇ ನೋಡಿ ಸೀರಿಯಲ್, ಅದು ನಿಮ್ಮ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಹೇಳಲ್ಲ, ಎಲ್ಲ ಸೀರಿಯಲ್ಗಳು ಹಾಗೆ ಇರುತ್ತೆ ಅಂತ ಹೇಳಲ್ಲ. ಬಟ್ ಕೆಲವು ಸೀರಿಯಲ್ಗಳು ಮನೆಹಾಳ ಧಾರಾವಾಹಿಗಳು, ಮನೆಹಾಳ ಸೀರಿಯಲ್ಗಳು ಅಂತಹ ಮನೆಹಾಳ ಸೀರಿಯಲ್ಗಳನ್ನು ನೋಡಬೇಡಿ. ಯಾಕಂತಂದರೆ ನಿಜವಾಗಲೂ ನಂಗೆ ನಗು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ನೀವು ನೋಡಿ ಒಂದೊಂದು ಸೀರಿಯಲನ್ನು ಸಾವಿರ ಎಪಿಸೋಡ್ ಎಳಿತಾರೆ, 1000 ಎಪಿಸೋಡ್ ಎಳಿತಾರೆ. ಏನಿರಲ್ಲ. ಈ ಪ್ರಾಣೇಶ್ ಅವರು ಯಾವಾಗಲೂ ಒಂದು ಜೋಕ್ ಮಾಡ್ತಿರ್ತಾರೆ, ಬಿ ಜಿ ಪ್ರಾಣೇಶ್ ಅವರು, ತೋಮ್ತ ದೀಮ್ತ ಅಂದರೆ ಜಗ್ಗೋದು, ಲ್ಯಾಗ್ ಮಾಡೋದು, ವಿಪರೀತ ಲ್ಯಾಗ್ ಮಾಡೋದು. ಅದು ಒಂದು ಟ್ರಿಕ್ಕೇ ಇಲ್ಲ ಅಂತ ಹೇಳಲ್ಲ. ಬಟ್ ನೀವು ಹಳೆಯ ಸೀರಿಯಲ್ಗಳನ್ನು ಒಂದು ಸಲ ಅಬ್ಸರ್ವ್ ಮಾಡಿ. ಈ ಕೆಲ ಸೀರಿಯಲ್ಸ್ಗಳಿದೆ, ಈ ಹಿಂದೆ ಈ ಟಿ ವಿ ಕನ್ನಡದಲ್ಲಿ, ಉದಯ ಟಿ ವಿಯಲ್ಲಿ ಹಿಂದೆ ಒಂದಿಷ್ಟು ಸೀರಿಯಲ್ಸ್ಗಳು ಬರೋದು. ಎಂತಹ ಆದರ್ಶ ಅಡಗಿರೋದು ಆ ಸೀರಿಯಲ್ಸ್ಗಳಲ್ಲಿ, ಎಂತಹ ಮೌಲ್ಯಗಳು ತುಂಬಿತ್ತು ಆ ಸೀರಿಯಲ್ಸ್ಗಳಲ್ಲಿ. ಆಮೇಲೆ ಈ ಥರ ಎಲ್ಲ BGM ಕೊಟ್ಟು, ಮ್ಯೂಸಿಕ್ ಹಾಕಿ, ಹಿಂಗೆ ಒಬ್ಬೊಬ್ಬರಿಗೆ ಒಂದೊಂದು ಕ್ಲೋಸಪ್ ಶಾಟ್ ಕೊಟ್ಟು ಲ್ಯಾಗ್ ಮಾಡ್ತಾ ಇರಲಿಲ್ಲ ಸೀರಿಯಲ್ನ. ಏನು ಅಂಶಗಳನ್ನು ಕನ್ವೆ ಮಾಡಬೇಕು ಅದನ್ನು ಕನ್ವೆ ಮಾಡ್ತಿದ್ರು. ಆಮೇಲೆ ಇವತ್ತು ಸೀರಿಯಲ್ಸ್ಗಳೆಲ್ಲ ಹೆಂಗಾಗಿದೆ ಅಂತಂದರೆ ಬಹುತೇಕ ಹೆಣ್ಮಕ್ಳೇ ನೋಡ್ತಾರೆ ಸೀರಿಯಲ್ಸ್ಗಳನ್ನು. ಆಮೇಲೆ ಅದು ಹೆಣ್ಮಕ್ಳಿಗಾಗಿಯೇ ಇರೋ ಕಾನ್ಸೆಪ್ಟ್ ಅಂತ ನಾನು ಆಗಲೇ ಹೇಳಿದೆ, ವಾಟ್ ಎವರ್. ಆದರೆ ಹಿಂದಿನ ಕಾಲದ ಸೀರಿಯಲ್ಸ್ಗಳಂತ ಏನು ಹೇಳಿದ್ನಲ್ಲ, ಅದನ್ನು ಗಂಡಸರು ಕೂತ್ಕೊಂಡು ನೋಡ್ತಾ ಇದ್ರು. ಅಷ್ಟು ಅದ್ಭುತವಾದಂತಹ ಕಂಟೆಂಟ್ಗಳಿರೋದು, ಅಷ್ಟು ಅದ್ಭುತವಾದಂತಹ ನಾಲೆಡ್ಜ್ ಇರೋದು. ನಾನು ಹಿಂದಿನ ಅನೇಕ ಸೀರಿಯಲ್ಸ್ಗಳನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಮುಕ್ತ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಮುಕ್ತ ಅನ್ನುವಂಥ ಸೀರಿಯಲ್ ಬರ್ತಿತ್ತು, ಮಾಯಾಮೃಗ ಅನ್ನುವಂಥ ಒಂದು ಸೀರಿಯಲ್ ಬರ್ತಿತ್ತು, ಗೃಹಭಂಗ ಅನ್ನುವಂಥ ಒಂದು ಸೀರಿಯಲ್ ಇತ್ತು. ಎಂಥ ಅದ್ಭುತವಾದಂಥ ಕಂಟೆಂಟ್ಗಳು. ನೀವು ಮುಕ್ತ ಅನ್ನುವಂಥ ಒಂದು ಸೀರಿಯಲ್ ನೋಡಿದರೆ ಸಾಕು, ಕೋರ್ಟಿನ ವಾತಾವರಣಗಳು ಹೆಂಗಿರುತ್ತೆ, ವಾದ ಪ್ರತಿವಾದಗಳು ಹೆಂಗಾಗುತ್ತೆ ಅನ್ನುವಂತಹ ಒಂದು ನಾಲೆಡ್ಜ್ ಬೆಳೀತಾ ಇತ್ತು. ನೆನಪಿದೆ, ಮಕ್ಕಳನ್ನು ಕೂಡಿಸ್ಕೊಂಡು ತಂದೆ ತಾಯಿಗಳು ಆ ಸೀರಿಯಲನ್ನು ತೋರಿಸ್ತಾ ಇದ್ರು ನೋಡುವಂಥ. ಒಂದು ಕೇಸ್ ಹೆಂಗೆ ರನ್ ಆಗ್ತಿತ್ತು, ಹೆಂಗೆ ವಾದ ಪ್ರತಿವಾದಗಳು ಮಾಡ್ತಾಯಿದ್ರು. ಇವತ್ತಿನ ಸೀರಿಯಲಲ್ಲಿ ಏನಿದೆ ರೀ ಸ್ವಾಮಿ, ಮೇಡಮ್ ಅವ್ರು ಹೇಳಿದ್ರಲ್ಲ ಮನೆಯಾಳ ಸೀರಿಯಲ್ ಅಂತ. ಒಟ್ಟು ಯಶೋಧ ಮೇಡಮ್ ಅವರು, ಹಾವೇರಿ SP ಆಗಿರ್ತಕ್ಕಂತಹ ಯಶೋಧ ಮೇಡಮ್ ಅವರು ಧಾರಾವಾಹಿಗಳನ್ನು, ಮನೆಹಾಳ ಧಾರಾವಾಹಿಗಳು ಹೆಣ್ಮಕ್ಳ ಬುದ್ಧಿ ಕೆಡಿಸುತ್ತೆ ಈ ಮನೆಹಾಳ ಧಾರಾವಾಹಿಗಳು ಅಂತ ಹೇಳಿಬಿಟ್ಟಿದ್ದಾರೆ. ನೋಡೋಣ, ಪಾಪ ಹೆಣ್ಮಕ್ಳು ಎಚ್ಚರಿತುಕೊಂಡು ಇದನ್ನು ಸೀರಿಯಸ್ ಆಗಿ ತಗೊಂಡು, ಹೌದು ಮೇಡಮ್ ಅವ್ರು ಹೇಳಿದ್ದು ಸರಿ ಅಂತ ಏನಾದರೂ ಅನಿಸಿ ಧಾರಾವಾಹಿಗಳನ್ನು ನೋಡೋದು ಕಡಿಮೆ ಮಾಡಿದರೆ ಒಳ್ಳೆಯದು. ಮಾಡಲಿಲ್ಲ ಅಂತಂದರೆ ದೇವರೇ ಕಾಪಾಡಬೇಕು. ಆದರೆ ವಾಟ್ ಎವರ್, ಧಾರಾವಾಹಿಯಲ್ಲಿ ಮಗ್ನರಾಗಿ, ಧಾರಾವಾಹಿಯಲ್ಲಿ ನಿರತರಾಗಿ ಮೈ ಮರೆತು ಮಾತ್ರ ಕೂಡಬೇಡಿ. ಯಾಕಂತಂದರೆ ಮೇಡಮ್ ಅವರು ಹೇಳಿರೋ ಹಾಗೆ ಹಿಂದಿನ ಬಾಗಿಲಿಂದ, ಮನೆಯ ಹಿಂದಿನ ಬಾಗಿಲಿಂದ ಕಳ್ಳ ಬಂದು ಎಲ್ಲ ದೋಚ್ಕೊಂಡು ಹೋದರೂ ಗೊತ್ತಾಗಲ್ಲ. ಅಷ್ಟು ಮಗ್ನರಾಗಬೇಡಿ. ನೋಡಿ, ಮೈ ಮೇಲೆ ಎಚ್ಚರ ಇಟ್ಕೊಂಡು ನೋಡಿ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ TV. ನಮಸ್ಕಾರ.